ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ರತ್ನ ವಿಜ್ಞಾನ ವಿಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೈ ಡೋಸ್ ಅಧ್ಯಯನ SSLC ವಿಜ್ಞಾನ ವಿಭಾಗದ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಧ್ಯಾಯದ ಮೇಲೆ ಇದು 6ನೇ ವಿಡಿಯೋ ಆಗಿದೆ. ಈ ಹಿಂದಿನ 1 ರಿಂದ 5 ವಿಡಿಯೋಗಳನ್ನು ಯಾರು ನೋಡಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡ್ರಿ. ಇದು 5 ನಿಮಿಷದ ವಿಡಿಯೋ ಆಗಿದೆ. ಇದರಲ್ಲಿ 2 ರಿಂದ 3 ಅಂಕಗಳನ್ನು ನೀವು ಮುಖ್ಯ ಪರೀಕ್ಷೆಗೆ ತಯಾರಿಯನ್ನು ನಡೆಸಬಹುದು. ಯಾರ್ಯಾರು ಈ ವಿಡಿಯೋ ನೋಡಾಕತ್ತೀರಿ ಅವರು ವಿಡಿಯೋದ ಸ್ಕ್ರೀನನ್ನು ಫುಲ್ ಸ್ಕ್ರೀನ್ ಆಗಿ ಮಾಡಿಕೊಂಡು ನೋಡ್ರಿ. ಮತ್ತು ಈ ಅಧ್ಯಾಯಕ್ಕೆ ಸಂಬಂಧಿಸಿದ ಫ್ರೀ ನೋಟ್ಸ್ಗಳು ನಿಮಗೆ ಬೇಕಾಗಿತ್ತು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ, ಹೋಗಿ ಆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ರಿ. ಸೊ ಹಾಗಾದ್ರೆ ಇವತ್ತಿನ ಕ್ಲಾಸ್ದೊಳಗಡೆ ನಾನು ಎಲ್ಲ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಸಾಮಾನ್ಯವಾಗಿ ಹೊಂದಿರುವುದು ಏನು ಎನ್ನುವುದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಆಮ್ಲ ಅನ್ನಿಸ್ಕೊಳ್ಬೇಕಾದ್ರೆ ಏನು ಕಾರಣ, ಪ್ರತ್ಯಾಮ್ಲ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಏನು ಪ್ರಮುಖ ಕಾರಣಗಳದಾವು, ಅದರೊಳಗಡೆ ಸಾಮಾನ್ಯವಾಗಿ ಇರುವಂತಹದ್ದು ಅಂಶವಾದರೂ ಏನು ಅನ್ನೋದನ್ನು ನೋಡೋಣ. ಸೊ ಅದಕ್ಕೋಸ್ಕರ ಇಲ್ಲೊಂದು ಚಟುವಟಿಕೆಯನ್ನು ತಗೊಂಡಿನಿ, ಚಟುವಟಿಕೆ 2.8. ಸೊ ಚಟುವಟಿಕೆಗೆ ಅಗತ್ಯವಾಗಿರ್ತಕ್ಕಂಥ ಕೆಲವೊಂದಿಷ್ಟು ವಸ್ತುಗಳನ್ನು ಇಲ್ಲಿ ತಗೊಂಡಿನಿ. ಒಂದು 100 ml ಸಾಂದ್ರತೆಯನ್ನು ಹೊಂದಿರುವಂತಹ ಒಂದು ಬೀಕರನ್ನು ತಗೊಂಡಿನಿ. ಸೊ ಅದಕ್ಕೆ ಒಂದು ರಬ್ಬರ್ ಕಾರ್ಕನ್ನು ಇಟ್ಟು 2 ಕಬ್ಬಿಣದ ಮೊಳೆಗಳನ್ನು ಅದಕ್ಕೆ ನೆಟ್ಟಿನಿ. ಅದಾದಮೇಲೆ ಆ ಕಬ್ಬಿಣದ ಮೊಳೆಗಳಿಗೆ ವಾಹಕ ತಂತಿಗಳನ್ನು ಜೋಡಿಸಿ 6 ವೋಲ್ಟ್ ಇರುವಂಥ ಒಂದು ಬ್ಯಾಟ್ರಿಗೆ ಕನೆಕ್ಷನ್ ಕೊಟ್ಟಿನಿ. ಅದಕ್ಕೆ ಒಂದು ಸ್ವಿಚ್ಚನ್ನು ಮಾಡ್ಕೊಂಡಿನಿ, ಒಂದು ಸ್ವಿಚ್ಚು. ಆಮೇಲೆ ಬಲ್ಬನ್ನು ಅದಕ್ಕೆ ಜೋಡಿಸಿನಿ. ಓಕೆ, ಅದಾದ ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿನಿ, ನೀರು. ಅದಾದಮೇಲೆ ಕೆಲವೊಂದಿಷ್ಟು ವಸ್ತುಗಳನ್ನು ಇಲ್ಲಿ ತಗೊಳ್ತೀನಿ. ಯಾವ್ಯಾವಪ್ಪ ಅಂತಂದರೆ ಮೊದಲನೇದಾಗಿ HCl ಅನ್ನು ತಗೊಂಡಿನಿ, ಹೈಡ್ರೋಕ್ಲೋರಿಕ್ ಆಮ್ಲ. ಅದಾದಮೇಲೆ ಸೋಡಿಯಂ ಹೈಡ್ರಾಕ್ಸೈಡನ್ನು ತಗೊಂಡಿನಿ, ಪ್ರತ್ಯಾಮ್ಲ, ಸೋಡಿಯಂ ಹೈಡ್ರಾಕ್ಸೈಡ್. ಅದಾದಮೇಲೆ ಗ್ಲೂಕೋಸನ್ನು ತಗೊಂಡಿನಿ, ಗ್ಲೂಕೋಸ್. ಅದಾದಮೇಲೆ ಆಲ್ಕೋಹಾಲನ್ನು ತಗೊಂಡಿನಿ, ಆಲ್ಕೋಹಾಲ್. ಸೊ ಈ ಎಲ್ಲ ಈ ಎಲ್ಲ ವಸ್ತುಗಳನ್ನು ನಾನು 1 by 1 ಒಂದಾದ ನಂತರ ಒಂದನ್ನು ಇದರೊಳಗಡೆ ಸೇರಿಸ್ತಾ ಹೋಗ್ತೀನಿ. ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತಂದ್ರೆ 2 ml ನಷ್ಟು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಇದಕ್ಕೆ ಹಾಕಿದ ಮೇಲೆ ಸ್ವಿಚ್ಚನ್ನು ಆನ್ ಮಾಡ್ತೀನಿ. ಸ್ವಿಚ್ ಆನ್ ಮಾಡಿದ್ಮೇಲೆ ಅಲ್ಲಿ ಬಲ್ಬು ಆನ್ ಆಗುತ್ತೆ. ಸೊ ಅದೇ ರೀತಿ ಸೋಡಿಯಂ ಹೈಡ್ರಾಕ್ಸೈಡನ್ನು ತಗೊಂಡು ಇದರೊಳಗೆ ಹಾಕ್ತೀನಿ. ಹಾಕಿದ ತಕ್ಷಣ ಅಲ್ಲಿಯೂ ಕೂಡ ಸ್ವಿಚ್ ಆನ್ ಮಾಡಿದಾಗ ಬಲ್ಬ್ ಆನ್ ಆಗುತ್ತೆ. ಅದೇ ರೀತಿ ನಾನು ಗ್ಲೂಕೋಸ್ ಮತ್ತು ಆಲ್ಕೋಹಾಲನ್ನು ಇದರೊಳಗಡೆ ಹಾಕಿ ನೋಡ್ತೀನಿ, ಆದರೆ ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ಗಳಿಗೆ ಬಲ್ಬ್ ಬೆಳಗುವುದಿಲ್ಲ. ಸೊ ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ HCl ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಈ ಎರಡೂ ದ್ರಾವಣಗಳನ್ನ ಇದರಲ್ಲಿ ಹಾಕಿದಾಗ ಪ್ರಮುಖವಾಗಿ ಇಲ್ಲಿ ಅಯಾನುಗಳು ಉತ್ಪತ್ತಿಯಾಗುತ್ತವೆ, ಅಯಾನುಗಳು ಉಂಟಾಗುತ್ತವೆ. ಸೊ ಈ ಅಯಾನುಗಳು ಉತ್ಪತ್ತಿಯಾಗಿದ್ದರಿಂದ ವಿದ್ಯುತ್ ಪ್ರವಾಹ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಚಲಿಸಲು ಸಹಾಯ ಮಾಡಿತು. ಸೊ ಹಾಗಾಗಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ನಾವು ವಿದ್ಯುತ್ತನ್ನು ಹಾಯಿಸಿದಾಗ ಅವು ಅಯಾನುಗಳನ್ನು ಉಂಟು ಮಾಡುತ್ತವೆ. ಸೊ ಯಾವ ರೀತಿ ಅಯಾನುಗಳನ್ನು ಉಂಟು ಮಾಡ್ತವೆ ಅನ್ನೋದ್ರ ಬಗ್ಗೆ ನೋಡೋಣ. ಆಮ್ಲಗಳು ಯಾವ ರೀತಿ ಅಯಾನುಗಳನ್ನು ಉಂಟು ಮಾಡ್ತವೆ ನೋಡೋಣ. ಮೊದಲನೇದ್ದು ಇಲ್ಲಿ ಕ್ಯಾಟ್ ಅಯಾನ್ ಮತ್ತು ಯಾನ್ ಅಯಾನ್ ಅಂತ ಹೇಳಿ ವಿಭಜನೆ ಆಗುತ್ತೆ. ಉದಾಹರಣೆಗೆ ನಾವು HCl ಅನ್ನು ತಗೊಂಡಾಗ ಅದು H+ ಕ್ಯಾಟ್ ಅಯಾನ್ ಮತ್ತು Cl- ಅನ್ನುವಂಥ ಯಾನ್ ಅಯಾನನ್ನು ಉತ್ಪತ್ತಿ ಮಾಡುತ್ತೆ. ಅದೇ ರೀತಿ H2SO4 ಅನ್ನು ತಗೊಂಡಾಗ ಅದು H+ ಹಾಗೂ SO4- ಅನ್ನುವಂಥ ಯಾನ್ ಅಯಾನನ್ನು ಉಂಟು ಮಾಡುತ್ತೆ. ಅದಾದಮೇಲೆ ನಾವು HNO3 ನೈಟ್ರಿಕ್ ಆಮ್ಲವನ್ನು ತಗೊಂಡಾಗ ಅದು ಕೂಡ H+ ಮತ್ತು NO3- ಅನ್ನುವಂಥ ಯಾನ್ ಅಯಾನುಗಳನ್ನ ಉಂಟು ಮಾಡುತ್ತೆ. ಕೊನೆಯದಾಗಿ ನಾವು ಕಾರ್ಬಾಕ್ಸಿಲಿಕ್ ಆಮ್ಲವನ್ನು ತಗೊಂಡಾಗ CH3COOH. ಸೊ ಇದನ್ನು ತಗೊಂಡಾಗ ಇಲ್ಲಿಯೂ ಕೂಡ H+ ಹಾಗೂ
CH3COO ಮೈನಸ್ ಅನ್ನುವಂಥ ಕ್ಯಾಟಯನ್ಗಳನ್ನ ಉಂಟು ಮಾಡುತ್ತೆ. ಸೊ ಅದೇ ರೀತಿ ಇಲ್ಲಿ ಪ್ರತ್ಯಾಮ್ಲಗಳು ಯಾವ ರೀತಿ ಅಯಾನುಗಳನ್ನ ಉಂಟು ಮಾಡ್ತಾವಪ್ಪ ಅಂತಂದರೆ ನೋಡಿಲ್ಲಿ NaOH ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ತಗೊಂಡಾಗ ಅದು Na ಪ್ಲಸ್ ಹಾಗೂ OH ಮೈನಸ್ ಅಯಾನುಗಳನ್ನ ಉಂಟು ಮಾಡುತ್ತೆ. ಅದೇ ರೀತಿ ನಾವು ಮೆಗ್ನೀಸಿಯಂ ಹೈಡ್ರಾಕ್ಸೈಡ್ ಅನ್ನು ತಗೊಂಡಾಗ MgOH ಟ್ವೈಸ್ ಅನ್ನು ತಗೊಂಡಾಗ ಅಲ್ಲಿಯೂ ಕೂಡ Mg ಪ್ಲಸ್ ಮತ್ತು OH ಮೈನಸ್ ಅನ್ನುವಂಥ ಯಾನಗಳನ್ನ ಉಂಟು ಮಾಡುತ್ತೆ. KOH ತಗೊಂಡಾಗ ಪೊಟ್ಯಾಸಿಯಂ ಪ್ಲಸ್ ಕ್ಯಾಟಯಾನ್ ಆಗಿರ್ತೈತಿ, OH ಮೈನಸ್ ಯಾನಯನ್ ಆಗಿರುತ್ತದೆ. ನಂತರ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ತಗೊಂಡಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್ ಅನ್ನು ತಗೊಂಡಾಗ ಇಲ್ಲಿ Ca ಪ್ಲಸ್ ಕ್ಯಾಟಯನ್ ಆಗಿರುತ್ತೆ, OH ಮೈನಸ್ ಯಾನಯನ್ ಆಗಿರುತ್ತದೆ. ಸೊ ಹೀಗೆ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ವಿದ್ಯುತ್ತನ್ನು ಹಾಯಿಸಿದಾಗ ಅವು ಯಾನಯನ್ ಮತ್ತು ಕ್ಯಾಟಯನ್ ರೂಪದಲ್ಲಿ ವಿಭಜನೆ ಹೊಂದವ. ಹಾಗಾಗಿ ಬಲ್ಬ್ ಬೆಳಗುವುದಕ್ಕೆ ಸಹಾಯ ಮಾಡ್ತವ. ಸೊ ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ಗಳಲ್ಲಿ ಯಾಕೆ ವಿದ್ಯುತ್ ಹರಿಯುವುದಿಲ್ಲಪ್ಪ ಅಂತಂದ್ರೆ ಇಲ್ಲಿ ಅಯಾನುಗಳು ಉಂಟಾಗುವುದಿಲ್ಲ. ಸೊ ಈ ಒಂದು ಚಟುವಟಿಕೆ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಆದಷ್ಟು ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.